चिकमंगलुरु की मशहूर दरगाह बाबा बुडन शाह कादरी का एक मामला सामने आया। ये मामला कई सालों से चल रहा है। यहाँ पर हिंदू तंजीमें भी मानते हैं कि ये उनके मजहब की रिवाज रही है और उन्हें भी यहाँ पूजा करने दिया जाए। इस ताल्लुक से हाईकोर्ट में मामला चल रहा है। हाईकोर्ट ने एक कमेटी बनाने का आदेश दिया था, जिसपे 8 माह पहले बीजेपी हुकूमत ने एक कमेटी बनाई है। उस कमेटी में 8 मेंबर हैं। 8 में सिर्फ एक मुसलमान है, बाकी के 7 गैर मुसलमान हैं और एक मुसलमान भी बीजेपी की ख्यालात रखने वाला ऐसे शख्स को मेंबर बनाया गया है। इस ताल्लुक से आज ताज़ा मामला यह है कि वहाँ बुडन शाह कादरी रहमतुल्लाह अलैह की कमेटी ने एक मेमोरेंडम डिप्टी कमिश्नर को दिया है कि ये जो कमेटी बीजेपी हुकूमत ने बनाई थी ये गैर कानूनी है, कोर्ट के आदेश का उल्लंघन है, क्योंकि कोर्ट ने दोनों कम्युनिटी को लेकर कमेटी बनाने का आदेश दिया था, लेकिन यहाँ पर एक ही कम्युनिटी के लोगों को शामिल करके एक कम्युनिटी के साथ नाइंसाफ़ी की गई है। इस कमेटी को फ़ौरन खारिज कर दिया जाए। इस मुतालबे के साथ एक मेमोरेंडम वहाँ कमेटी के ज़िम्मेदारान ने डिप्टी कमिश्नर को दिया है। इसी के साथ ये मामला एक बार फिर सुर्खियों में आ चुका है। मामला ये है कि जब से ये कमेटी बनी है, इस कमेटी के तहत सिर्फ साल में एक बार बुडनगिरी के जयंती के दिन यहाँ पूजा करने की इजाज़त थी, लेकिन जब से बुडनगिरी की जयंती हुई है लगातार रोज़ाना वहाँ पूजा की जा रही है। वहाँ के ज़िम्मेदारान का मुतालबा है कि यह गैर कानूनी है। कोर्ट ने ऐसा कुछ नहीं कहा था। कोर्ट ने सिर्फ एक बार पूजा करने की इजाज़त दी थी, यानी कि साल में एक बार जयंती के मौके पर, लेकिन यहाँ रोज़ाना पूजा हो रही है। तो कहीं ना कहीं उर्स के मौके पर भी इस कमेटी की तरफ से रुकावटें पैदा करने की कोशिश की गई हैं। उनका मुतालबा है कि फ़ौरन इस कमेटी को खारिज कर दिया जाए, क्योंकि इस कमेटी की जो बुनियाद है वो गैर कानूनी है। बीजेपी ने इसे एक तरफा दबाव के साथ बनाया गया है। ಸೈಯದ್ ಬುಡನ್ ಶಾ ಕಾದರಿ ವಂಶಸ್ಥರ ಟ್ರಸ್ಟ್ ವತಿಯಿಂದ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮುಜರಾಯಿ ಇಲಾಖೆಯ ಸಚಿವರಿಗೆ ನಮ್ಮ ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಮುಖಾಂತರ ಮನವಿಯನ್ನು ನೀಡಿದ್ದೇವೆ. ವಿಷಯ ಏನಂದ್ರೆ ಏನು ಹಿಂದಿನ ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ ದರ್ಗಾದ ಒಂದು ವ್ಯವಸ್ಥಾಪನಾ ಸಮಿತಿಯನ್ನು ರಚನೆ ಮಾಡಿದರು. ಆ ಸಮಿತಿಯಲ್ಲಿ ಯಾವ ಆಂಗಲ್ ಅಲ್ಲಿ ನಾವು ನೋಡಿದ್ರೆ ಕೂಡ ನ್ಯಾಯಬದ್ಧವಾಗಿ ಕಾಣಿಸ್ತದೆ. ಯಾಕಂದ್ರೆ ಎರಡು ಸಮುದಾಯದ ಅಲ್ಲಿ ಸದಸ್ಯರು ಇರಬೇಕಿತ್ತು, ಆದರೆ ನಾವು ನೋಡಿದರೆ 7 ಮಂದಿ ಒಂದು ಸಮುದಾಯದ, ಅದೇ ರೀತಿಯಲ್ಲಿ ಒಂದು ಮುಸ್ಲಿಂ ವ್ಯಕ್ತಿ, ಅದು ಕೂಡ ನೋಡಿದ್ರೆ ಆಶಾ ಎಂಬ ವ್ಯಕ್ತಿ, ಅವರು ಕೂಡ ಬಿಜೆಪಿಯ ಹಿನ್ನೆಲೆಯಿಂದ ಬಂದಿರೋದು ಅಂತ ಎಲ್ಲರಿಗೆ ಕೂಡ ಗೊತ್ತಿದೆ. ಅದೇ ರೀತಿಯಲ್ಲಿ ಏನು ಆ ವ್ಯವಸ್ಥಾಪನಾ ಸಮಿತಿ ದತ್ತ ಜಯಂತಿ ಯಾವಾಗ ಆಚರಣೆ ಮಾಡಿದರು ಆ ಟೈಮಲ್ಲಿ ಅವರು ನ್ಯಾಯಾಲಯದಿಂದ ಒಂದು ಅನುಮತಿ ಕೂಡ ಪಡೆದಿದ್ರು. ಎರಡು ದಿನಕ್ಕೋಸ್ಕರ ನಮಗೆ ಅರ್ಚಕರು ಆ ಪೂಜೆ ಮಾಡೋಕ್ಕೋಸ್ಕರ ಬೇಕಾಗಿದೆ ಅಂತ ಒಂದು ಅನುಮತಿ ತಗೊಂಡು ಬಂದಿದ್ರು. ಆದ್ರೆ ಇವತ್ತು ಕೂಡ ನಾವು ನೋಡಿದ್ರೆ ಅಲ್ಲಿ ಅರ್ಚಕರು ಮುಂದುವರಿಸ್ತಿದ್ದಾರೆ. ಇವತ್ತು ಕೂಡ ನಾವು ನೋಡಕ್ ಬಂದ್ರೆ ಅಲ್ಲಿ ಅರ್ಚಕರು ಇದ್ದಾರೆ. ಅದು ಅದೇ ರೀತಿಯಲ್ಲಿ ನಾವು ಉರುಸ್ ಟೈಮಲ್ಲಿ ಏನು ಉರುಸ್ ಆಚರಣೆ ಮಾಡಿದ್ರು ಇದೇ ಸಮಿತಿ, ಅಲ್ಲಿ ಹಸಿರು ಬಟ್ಟೆ ಹಾಕಿರಲ್ಲ, ಅಲ್ಲಿ ಗೋರಿಗಳು ಹಾಗೂ ಗೋರಿಗಳ ಮುಂದೆ ಏನು ಅಲ್ಲಿ ನಮ್ಮ ಪೂರ್ವಜರಿಗೂ ಅಲ್ಲಿ ಗೋರಿಗಳಿದೆ, ಅಲ್ಲಿ ಕೂಡ ಹಸಿರು ಬಟ್ಟೆ ಹಾಕಿರಲ್ಲ. ಸೂಫಿ ಪಂಥದ ಪ್ರಕಾರ ಎಲ್ಲಿ ಕೂಡ ಅಲ್ಲಿ ನಾವು ಉರುಸ್ ಆಚರಣೆ ನಡೆದಿರೋದು. ಅದೇ ರೀತಿಯಲ್ಲಿ ಏನ್ ಶಾಖಾದ್ರಿ ಹಾಗೂ ಸಜ್ಜಾದೆ ನಶೀನ್ ಅವರ ಗಮನಕ್ಕೆ ತಗೊಂಡು ಅಥವಾ ಅವ್ರಿಗೆ ಒಂದು ಅವ್ರ ಜೊತೆ ಒಟ್ಟುಗೂಡಿಸಿ ಸೂಫಿ ಪಂಥದ ಪ್ರಕಾರ ಅಲ್ಲಿ ಉರುಸ್ ಮಾಡಬೇಕಿತ್ತು, ಅದು ಕೂಡ ನಡೆದಿರೋದು. ಅದಕ್ಕೋಸ್ಕರ ನಾವು ಈ ಸಮಿತಿಯನ್ನು ಕೂಡಲೇ ಬರ್ಖಾಸ್ತು ಮಾಡಬೇಕು ಅಥವಾ ಈ ಸಮಿತಿಯನ್ನು ಪುನರ್ರಚನೆ ಮಾಡಬೇಕಂತ ಒತ್ತಾಯಿಸಿದ್ದೀವಿ. ಅದೇ ರೀತಿಯಲ್ಲಿ ಕೆಲವು ಬೇಡಿಕೆ ಕೂಡ ನಾವು ಇಟ್ಟಿದ್ದೀವಿ. ಏನು ಅಲ್ಲಿ ಆ ಸಮಿತಿ ಬಾಬಾ ಬುಡನ್ ದರ್ಗಾದ ಉರುಸ್ ಅಲ್ಲಿ ದಾದಾ ಹಯಾತ್ ಮೀರ್ ಕಲಂದ್ರ ಬಾಬಾ ಬುಡನ್ ದರ್ಗಾದ ಏನು ಉರುಸ್ ಆಚರಣೆ ಆಗಿದೆ ಅಲ್ಲಿ ಸಂಪೂರ್ಣವಾಗಿ ಸೂಫಿ ಪಂಥದ ಪ್ರಕಾರ ಏನು ನಡೆಸ್ಕೊಂಡಿಲ್ಲ. ಅದಕ್ಕೋಸ್ಕರ ಅವ್ರ ಮೇಲೆ ಹಾಗೂ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಬೇಕು ಅಂತ ಒತ್ತಾಯಿಸಿದ್ದೀವಿ. ಅದೇ ರೀತಿಯಲ್ಲಿ ಏನು ನಾಮಪದಕ ರಸ್ತೆಯಲ್ಲಿ ಅಲ್ಲಿ ಕಾಣಿಸ್ತಾ ಇದೆ, ಅಲ್ಲಿ ಬಾಬಾ ಬುಡನ್ ದರ್ಗಾ ಅಂತ ಮೆನ್ಷನ್ ಮಾಡಬೇಕು.
ಹಾಗೂ ಅಲ್ಲಿ ಹಿಂದೆ ಒಂದು ದಶಕಗಳ ಹಿಂದೆ ಏನು ಅಲ್ಲಿ ಗಂಜಿಖಾನ ಹಾಗೂ ಬರೋರಿಗೆ ಭಕ್ತಾದಿಗಳಿಗೆ ಬರೋರಿಗೆ ಅಲ್ಲಿ ವಸತಿ ಇತ್ತು, ಅದು ಪುನಃ ರಚನೆ ಮಾಡಬೇಕು. ಅದೇ ರೀತಿಯಲ್ಲಿ ನಮ್ಮ ಗುಹೆಯ ಮುಂದೆ, ದರ್ಗಾದ ಮುಂದೆ ಏನು ಅಲ್ಲಿ ಮಸೀದಿ ಇತ್ತು ಅದು ಪುನಃ ನಿರ್ಮಿಸಬೇಕು ಅಂತ ಒತ್ತಾಯಿಸಿದ್ದೀವಿ. ಸೈಯದ್ ಫಕ್ರುದ್ದೀನ್ ಶಾ ಖಾದ್ರಿ ಹಾಗೂ ಇವರು ಸೈಯದ್ ಕಾಶಿಫ್ ಪಾಷಾ. ಸರ್, ಇವಾಗ ನೀವು ಮನವಿ ಮಾಡಿದ್ದೀರಾ, ಮನವಿಗೆ ರಾಜ್ಯ ಸರ್ಕಾರ ಒಪ್ಪಲಿಲ್ಲ ಅಂದ್ರೆ ಹೇಗೆ ಸರ್? ಈಗ ಒಪ್ಪಲಿಲ್ಲ ಅಂದ್ರೆ ಎಲ್ಲರೂ ಸೇರಿಸಿ 80% ತಾವು ನೋಡಿರ್ಬೋದು, 80% ಇಲ್ಲಿ ಒಂದು ಸಮುದಾಯ ಕಾಂಗ್ರೆಸ್ಗೆ ಹೆಲ್ಪ್ ಮಾಡಿದೆ ಅಂತ, ಅದು ನಮ್ಮ ಪರ ಇದೆ ಅಥವಾ ಇಲ್ಲ ಅಂತ ಗೊತ್ತಾಗುತ್ತೆ.